ವಿಮೋಚನಕಾಂಡ 3ರಲ್ಲಿ ಏನ್ ಬರ್ತಾರೆ, ಮೋಸೆ ತನ್ನ ಮಾವನಾಗಿರುವ ಮಿದ್ಯಾಮ್ಯನಾದ ಆಶ್ಚರ್ಯನಾದ ಇಮ್ರೋನನ ಮಂದೆ ಮೇಯಿಸ್ತಿದ್ದ. ಅಂದ್ರೆ ಮೋಸೆ ತನ್ನ ಮಾವನ ಕುರಿಗಳನ್ನು ಕಾಯ್ತಾ ಇದ್ದ. ಆವಾಗ ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೆರೋಬ ಎಂಬ ಬೆಟ್ಟಕ್ಕೆ ಬಂದ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತರು ಅವನಿಗೆ ಕಾಣಿಸಿಕೊಂಡರು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆ ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗಲಿಲ್ಲ. ಆಗ ಮೋಸೆ, ನಾನು ದಾರಿ ಬಿಟ್ಟು ಆಶ್ಚರ್ಯಕರವನ್ನು ನೋಡಿ ಪದೇ ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣ ತಿಳಿದುಕೊಳ್ಳಬೇಕು ಅದ್ದುಕೊಂಡು ನೋಡುವುದಕ್ಕೆ ಅವನು ದಾರಿ ಬಿಟ್ಟು ಬಂದ. ಯೆಹೋವನನ್ನು ಕಂಡ. ದೇವರು ಆ ಪದೆಯೊಳಗಿಂದ ಮೋಸೆಯೇ ಮೋಸೆ ಎಂದು ಕರೆದ. ಅದಕ್ಕೆ ಅವನು ಇಗೋ ಇದ್ದೇನೆ ಅಂದ. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳ ಪರಿಶುದ್ಧ ಭೂಮಿ ಎಂದು ಹೇಳ್ದ. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಸೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡ. ಅದಕ್ಕೆ ಮೋಸೆ ತನ್ನ ಮಾವನಾದ ಏನು ಅಂದರೆ ಮಿದ್ಯಾಮ್ಯನ ಕುರಿಗಳನ್ನು ಕಾಯುವಾಗ ಅಲ್ಲಿ ದೇವರ ಒಂದು ಪ್ಲಸ್ ಇತ್ತು. ಅಲ್ಲಿ ಏನು ಅಂತಂದರೆ ಆ ಮೋಸೆ ತನ್ನ ಕುರಿಗಳನ್ನು ಹೊಡೆದುಕೊಂಡು ಆ ಹತ್ತರದಲ್ಲಿ ಇದ್ದ. ಆವಾಗ ಒಂದು ದೊಡ್ಡ ಶಬ್ದ ಕೇಳಿಸಿತು, ಮೋಸೆಯೇ ಮೋಸೆಯೇ ಮೋಸೆಯೇ. ಆವಾಗ ಮೋಸೆ ಗಾಬರಿ ಆಗ್ತಾನೆ. ನನಗೆ ಇಲ್ಲಿ ಒಬ್ಬರೂ ಇಲ್ಲ, ನೋಡಕ್ ಮಂದಿ ಯಾರೂ ಇಲ್ಲ. ಇಲ್ಲಿ ಒಂದು ಮುಳ್ಳಿನ ಗಿಡ ಐತೆ, ಅದು ಉರಿತೈತೆ, ಅದು ಸುಡ್ತಾ ಇಲ್ಲ, ಆದರೆ ಸ್ವರ ಮಾತ್ರ ಕೇಳ್ತೈತಿ. ಹಾಗೆ ದೇವರ ಸ್ವರ ಮನುಷ್ಯನನ್ನು ಕರೆಯುವಾಗ ಯಾವ ರೀತಿಯಾಗಿ ಅವರನ್ನ ಆವರಿಸ್ತೈತೆ, ಅದು ಅವರನ್ನ ಏನು ಅಂತಂತಂದ್ರೆ ಅದ್ಭುತವಾಗಿಯೂ ನಾನೇ ಹೌದು ದೇವರು ಅನ್ನುವಂತೆಯೂ ದೇವರ ಒಂದು ಮಹಾ ಪ್ರಭಾವ, ಆತನ ದರ್ಶನ ಅವರ ಮೇಲೆ ಬೀರುವಂತೆಯೂ ಯೆಹೋವನು ನಮ್ಮಲ್ಲಿ ಮಾತಾಡ್ತಾನೆ. ಆ ರೀತಿಯಾಗಿ ಮೋಸೆ ಮೋಸೆ ಎಂದು ಕೂಗಿದಾಗ ಮೋಸೆ ದಿಗಿಲು ಬಿದ್ದು ಹಿಂದು ಮುಂದೆ ನೋಡದೆ ಅಲ್ಲಿ ಇರುವ ಒಂದು ಒಂದು ಮುಳ್ಳಿನ ಪೊದೆಯಲ್ಲಿರುವ ಬೆಂಕಿಯನ್ನು ನೋಡೋಣವೆಂದು ಅದರ ಹತ್ತಿರ ಹೋದ. ಆಗ ಅಲ್ಲಿ ಪೊದೆಯಲ್ಲಿ ಬೆಂಕಿಯನ್ನು ಕಂಡುಕೊಂಡ. ಆಮೇಲೆ ಅವನಿಗೆ ಏನು ಅನಿಸ್ತದೆ, ಆಶ್ಚರ್ಯಕರವಾಗಿತ್ತು. ಅದು ಆ ಪೊದೆಯು ಸುಟ್ಟು ಹೋಗದೇ ಇತ್ತು, ಬೆಂಕಿ ಉರಿಯುತ್ತಾ ಇತ್ತು. ಅದನ್ನು ನೋಡುವುದಕ್ಕೆ ದಾರಿ ಬಿಟ್ಟು ಏನು ಅಂತಂದ್ರೆ ಯೆಹೋವ ಅವನು ಹೋಗುವುದನ್ನು ಕಂಡು ದೇವರು ಪೊದೆಯೊಳಗಿಂದ ಮೋಸೆಯೇ ಮೋಸೆಯೇ ಎಂದ. ಮೋಸೆ ಮೋಸೆ ಎಂದಾಗ ಯೆಹೋವನು ಅದಕ್ಕೆ ನಾನಿದ್ದೇನೆ ಅಂತ ಹೇಳಿ ಉತ್ತರ ಕೊಟ್ಟ. ಅದಕ್ಕೆ ದೇವರು ಮನುಷ್ಯನನ್ನ ಅದ್ಭುತ ಮಾಡಿ ಕರೀತಾನೆ. ದೇವರು ಮೆರಿಕಲ್ ಮಾಡಿ ಕರೀತಾನೆ. ದೇವರು ಮನುಷ್ಯನನ್ನು ನೋಡಿ ಮಾತಾಡ್ಬೇಕಂತಂದ್ರೆ ಆತ ತನ್ನ ಒಂದು ಸಾಮರ್ಥ್ಯವನ್ನು ತೋರಿಸ್ತಾನೆ. ನಾನು ಹೇಗಿದ್ದೀನ ನನ್ನ ಸಾಮರ್ಥ್ಯವನ್ನು ತೋರಿಸ್ತಾನೆ. ಈಗ ಮೋಸೆ ಬರೇ ಅಲ್ಲಿ ಯಾರೋ ಒಬ್ರು ಕರೆದ್ರೆ ಏನೋ ಪ್ರತಿಧ್ವನಿ ಆಗತ್ತೆ, ಎಲ್ಲೋ ಕೂಗಿರ್ಬೋದು ಬಿಡು, ಇಲ್ಲಿ ಹೋಗೋ ಅಗತ್ಯ ಇಲ್ಲ ಅಂತಿದ್ದ. ಆದರೆ ಆ ಶಬ್ದ ಕೇಳುವಾಗ ಅಲ್ಲಿ ಒಂದು ಬೆಂಕಿ ಉರಿಯುವುದು ಅಚಾನಕವಾಗಿ ಮತ್ತು ಅದು ಸುಡದೇ ಇರುವುದು, ಅದು ಆಶ್ಚರ್ಯಕರವಾದದ್ದು, ಅದ್ಭುತವಾದದ್ದು. ಅದಕ್ಕೆ ನಮ್ಮ ದೇವರು ಸಾಮರ್ಥ್ಯಶಾಲಿಯಾದ ದೇವರಿದ್ದಾನೆ, ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಆತ ತನ್ನ ಜನಾಂಗಗಳನ್ನು ತನ್ನ ಸನ್ನಿಧಾನಕ್ಕೆ ಕರೆಯುವಾಗ ನನ್ನ ಪ್ರಸನ್ನತೆ ಇಂತಹದೇ ಆಗಿದೆ. ಈ ತರನಾಗಿ ನನ್ನ ಸಾಮರ್ಥ್ಯ ಐತೆ, ಈ ತರನಾಗಿ ನನ್ನ ಶಕ್ತಿ ಐತೆ. ಮೋಸೆಗೆ ಉರಿಯುವ ಬೆಂಕಿಯ ಒಂದು ಶಕ್ತಿ ತೋರಿಸಿದ. ಅದೇ ಎಜಿಕಲನಿಗೆ ಏನು ಅಂತಂದ್ರೆ ಮಹಿಮಾತ್ವ ಸ್ವರೂಪವಾದ ಅಗ್ನಿಮಯವಾದ ಒಂದು ಶಕ್ತಿ ಅವನಿಗೆ ಕಾಣಿತು. ನರರೂಪಧಾರೆಯಾಗಿರುವ ಒಬ್ಬಾತನು ಸಿಂಹಾಸನ ಮೇಲೆ ಕೂತಿದ್ದನು. ನಿಲಾವತಾರವಾದ ಒಂದು ಸಿಂಹಾಸನವಾಗಿತ್ತು. ಆ ನರದೃಶ್ಯ ದೂತ ಆತನು ಕೂತ್ಕೊಂಡಲ್ಲಿ ಆತನ ಸೊಂಟದ ಭಾಗದಿಂದ ಮೇಲೆ ಭಾಗವರೆಗೂ ಸುವರ್ಣ ತಳತಳಿಸುತ್ತದೆ ಎಂಬಂತೆ ಬೆಂಕಿ ಹೊಡೆಯುತ್ತಿತ್ತು. ಆತನ ಸೊಂಟದಿಂದ ಕಾಲು ಭಾಗದವರೆಗೂ ಅಪರಂಜಿ ಬಂಗಾರದ ಹಾಗೆ ದಗಿಸುವ ಒಂದು ಅಗ್ನಿ ಹೊಡೆಯುತ್ತಿತ್ತು. ಅಷ್ಟೇ ಅಲ್ಲ, ಆತನ ಸುತ್ತಮುತ್ತಲಿನ ಕಾಮನ ಬಿಲ್ಲಿನಲ್ಲಿ ಹೇಗೆ ಒಂದು ನಾನಾ ತರದ ಒಂದು ದೃಶ್ಯಗಳು, ಬೆಳಕುಗಳು ಕಾಣಿಸ್ತಿದ್ದವು, ಆ ರೀತಿಯಾಗಿ ಅವನಿಗೆ ದೇವರ ಒಂದು ದರ್ಶನ ಕಾಣುತ್ತೆ. ಹೀಗೆ ನಮ್ಮ ದೇವರ ದರ್ಶನವು, ದೇವರು ಈ ರೀತಿ ಅದೇನಲ್ಲಿ ನಾನು ಪರಲೋಕದಲ್ಲಿ ಅನ್ನುವುದು ಆತನಿಗೆ ತೋರಿಸಿಕೊಟ್ಟ. ಹಾಗೆ ದೇವರು ತನ್ನ ದರ್ಶನಾತೀತವಾಗಿಯೂ ತನ್ನ ಸಾಮರ್ಥ್ಯಾತೀತವಾಗಿಯೂ ತನ್ನ ಬಲ ಸಾಮರ್ಥ್ಯವಾಗಿಯೂ ಆ ಭಕ್ತನ ಮುಂದೆ ಬಂದಿಳಿತಾನೆ. ಆತ ತನ್ನ ಶಕ್ತಿ ಎಂಥದ್ದು ಅನ್ನೋದು ನನ್ನ ಜನ ನೋಡ್ಲಿ.
ಅದಕ್ಕೋಸ್ಕರ ದೇವರ ರೂಪ ಆತ ತೋರಿಸಲಿಲ್ಲ, ಆದರೆ ಬೆಂಕಿಯನ್ನು ತೋರಿಸಿದ. ಬೆಂಕಿ ಉರಿತೈತೆ, ಅದು ಗಿಡ ಸುಡಲಿಲ್ಲ. ಅಯ್ಯೋ, ಇದು ಎಂಥ ಅದ್ಭುತ! ರಿಯಲಿ ಇದು ದೇವರು ಮಾಡದೇನೆ ಮತ್ತಾರು ಮನುಷ್ಯರು ಮಾಡುವವರಲ್ಲ, ಇದು ದೇವರ ಕೆಲಸ ಅಂತ ಮೋಶೆ ಅಕ್ಷಂಬನೆ ಆಯ್ತು, ಅವನಿಗೆ ದಿಗ್ಭ್ರಮೆಗೊಂಡು. ಅದಕ್ಕೆ ಮೋಶೆ ನಾನು ಇದ್ದೇನೆ ಅಂತ ನಡುಗುತ್ತಾ ಆ ಬೆಂಕಿಯ ಸಮೀಪಕ್ಕೆ. ಆಗ ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದ ಭೂಮಿ, ಅದಲ್ಲದೆ ನಾನು ನಿನ್ನ ತಂದೆಯ ದೇವರು, ಅಬ್ರಾಹಿಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆಯನ್ನು ದೇವರನ್ನು ನೋಡೋದಕ್ಕೆ ಭಯಪಟ್ಟು ಮುಖ ಮುಚ್ಚಿಕೊಂಡ. ನನ್ನ ಪಿತೃಗಳಾದ ಅಬ್ರಾಹಿಮ, ಇಸಾಕ, ಯಾಕೂಬ, ನನ್ನ ವಂಶ ಸಂತತಿಯ ದೇವರು ಈತ ಇಲ್ಲಿ ಬಂದು ಹಿಡಿದಿದ್ದಾನೆ. ಹಿಸ್ ಪ್ರೆಸೆನ್ಸ್ ಇಸ್ ಹಿಯರ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ, ಐ ವಾಂಟ್ ಟು ಲುಕ್ ದ ಗಾಡ್. ಅದನ್ನು ನೋಡಬೇಕು ಅಂತ ಹೇಳಿ ಅವನ ಮನಸ್ಸು ಮಾಡಿದಾಗ ಇವನು ಕೂಡ ಅವನು ಇಂತಹ ದೇವರ ಮುಖವನ್ನು ನೋಡಿ ನಾನು ಇಲ್ಲದಂಗೆ ಆಗಿ ಹೋದೇನು ನಾನು ಅಂತ ಅವನು ಮುಖವನ್ನು ಮುಚ್ಚಿಕೊಂಡ. ಈ ರೀತಿಯಾಗಿ ದೇವರು ದಿಢೀರಂತ ಅವನು ಮುಂದೆ ಬಂದು ಹಿಡಿದಾಗ ದೇವರ ಮಹಾ ಪ್ರಾಬಲ್ಯ, ದೇವರ ಮಹಾ ಸಾಮರ್ಥ್ಯ, ದೇವರ ಮಹಾ ಅಗ್ನಿಗೆ ಆತ ಏನು ಅಂತಂದರೆ ಕಳವಳಗೊಂಡ. ಹಾಗೆ ದೇವರೊಡನೆ ಮಾತನಾಡುವ ಭಾಗ್ಯವನ್ನು ಹೊಂದಿದ. ಏನು? ದೇವರೊಡನೆ ಮಾತನಾಡುವ ಭಾಗ್ಯವನ್ನು ಹೊಂದಿದ. ಯಾರಾದರೂ ಒಬ್ಬ ಮನುಷ್ಯ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡ್ಬೇಕಂದ್ರೆ, ಓ ಯು ಆರ್ ಗ್ರೇಟ್, ನೀನೊಬ್ಬ ಧನ್ಯ, ಅಂಥವ್ರ ಜೊತೆ ಮಾತಾಡುವುದು ಸ್ನೇಹ ಸಿಕ್ತು. ಹಾಗೆ ನಾವು ದೇವರೊಡನೆ ಮಾತಾಡುವಾಗ ದೇವರು ನಮ್ಮನ್ನ ಏನು ಅಂತಂದರೆ ಮಾತಾಡುವ ಒಂದು ಅದೃಷ್ಟ ನಮಗೆ ಸಿಕ್ಕಿದೆ. ಪರಲೋಕ ಒಡೆಯ, ಭೂಮಿ ಆಕಾಶ ಉಂಟು ಮಾಡಿದವನು ನನ್ನೊಡನೆ ಮಾತಾಡ್ತಾನ. ನಾವು ಎಷ್ಟು ಉತ್ತಮ ಪರಿಸ್ಥಿತಿಯವರು, ಎಷ್ಟು ಹೆಚ್ಚಿನವರು, ಎಷ್ಟು ನಾನು ಆತನ ನಾಮಕ್ಕೆ ನಾನು ಅಯೋಗ್ಯನಾಗಿದ್ದರು. ರಾಜ ಸೌಲ ಏನು ಹೇಳ್ತಾನೆ, ದಾವಿದ ನೀನು ಈ ಫಿಲಿಸ್ಟೀರನ್ನು ಓಡಿಸಿದರೆ ಆ ಸೌಲನಿಗೆ ಹೇಳ್ತಾನೆ ಆತನ ಮಗಳು ಮದುವೆ ಮಾಡಿಕೊಡ್ತಾನೆ ಆಗ ಆತ ಅದು ಮಾಡಿ ಬಂದಾಗೋ ತನ್ನ ಕಾರ್ಯ ಮಾಡೋದಿಲ್ಲ. ಇನ್ನೊಂದಾವರ್ತಿ ಮೆಕಾಲಾಡುವಂತ ಮತ್ತೊಬ್ಬ ಕೀರ್ತಾಳ, ಆಕಿನ ನೀವು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಹೇಳ್ತಾನೆ, ನಾನು ದರಿದ್ರನು, ನಾನು ಅಸ್ಥಿರನು, ನಾನು ರಾಜನ ಸ್ನೇಹ ಪಡೀಲಿಕ್ಕೆ ನಾ ಎಷ್ಟರವನು, ನಾನು ರಾಜನ ಒಂದು ಜೊತೆ ಭಾಗಿಯಾಗಲಿಕ್ಕೆ, ಆತನ ಕುಟುಂಬದಲ್ಲಿ ಒಂದಾಗಲಿಕ್ಕೆ ನಾನು ಬಡವನು, ಅಲ್ಪನು, ನನ್ನಲ್ಲಿ ಏನೊಂದೂ ಇಲ್ಲ ಅನ್ನುವ ಒಂದು ಇತ್ಯಾರ್ಥ ದೇವರಿಗೆ ಇದು ರಾಜನಿಗೆ ಪೂರ್ವ ಸಿಪಾಯಿಗಳಿಗೆ ಹೇಳ್ತಾನ. ಆವಾಗ ಅದೇ ರೀತಿಯಾಗಿ ದಾವಿದ ತಿಪ್ಪೆ ಮೇಲೆ ಬಿದ್ದವನು, ಆತ ಏನೂ ಗೊತ್ತಿರೋದವನು ಅಂತಲೂ ಹೇಳ್ತಾನ. ಹಾಗೆ ಅಂತ ಸಾಧಾರಣ ಮನುಷ್ಯನನ್ನ ದೇವರು ರಾಜನ ಸ್ನೇಹವನ್ನು ಕದಲಿಸಿಕೊಟ್ಟ. ಅವನೇನು ಹೇಳಿದ, ನಾನು ದರಿದ್ರನು, ಹಾಗೆ ಬರೆದಿದ್ದಾರೆ ಬೈಬಲಲ್ಲಿ, ಅದು ಓದೋ ಟೈಮಲ್ಲಿ, ನಾನೇ ದರಿದ್ರನು, ನಾನು ಬಡವನು, ನಾನು ತುಂಬ ಕಡಿಮೆ ಮಟ್ಟದ ಕುಟುಂಬಸ್ಥನು, ಇಂಥವರಾದ ನಾವು ರಾಜನ ಸ್ನೇಹ ಬಯಸಲಿಕ್ಕೆ ಇದು ಎಂದಿಗೂ ಸಾಧ್ಯವಿಲ್ಲ ಸ್ವಾಮ ಅಂತ ಅಲ್ಲಿರೋರಿಗೆ ಹೇಳ್ತಾನ. ಆದರೂ ರಾಜ ಏನು ಹೇಳ್ತಾನೆ ಅದನ್ನು ಮಾಡು ಅಂತ. ಅವಾಗ ಮಾಡಿದಾಗ ಕೊನೆಗೆ ಅವನಿಗೆ ರಾಜನ ಸ್ನೇಹ, ರಾಜನ ಮಗಳ ಸ್ನೇಹ ಸಿಗ್ತೈತಿ. ದೇವರು ಅವನಿಗೆ ರಾಜನ ಸ್ನೇಹ ಕೊಟ್ಟಾತನು ಇಂದ ಆ ಒಬ್ಬ ಮನುಷ್ಯನೂ ಅವನಿಗೆ ದೊಡ್ಡವನಾಗಿದೆ ಭೂಮಿ ಮೇಲೆ. ಆದರೆ ಆ ರಾಜನ ಸ್ನೇಹ ಸಿಗಲಿಕ್ಕೆ ದೇವರು ತನ್ನ ಮಹಾ ಕಾರ್ಯವನ್ನು ಅವನಲ್ಲಿ ಮಾಡಿ ಅವನು ಮುಂದಾಳತ್ವ ವಹಿಸಿ ಅವನೊಡನೆ ದೇವರು ಹೋರಾಡಿ ಸೌಲನಿಗಿಂತಲೂ ಈ ದಾವಿದನು ಬಲಿಷ್ಠನು ಎಂಬುವ ಇತ್ಯರ್ಥಗೊಳಿಸಿ ಆತನು ರಾಜನೊಡನೆ ಸ್ನೇಹ ಮಾಡಿಸಿಕೊಟ್ಟ. ಯಾರು? ಸರ್ವಶಕ್ತನಾದ ದೇವರು. ಹಾಗೆ ಇವತ್ತು ನಾವು ಕರ್ತನಾದ ದೇವರಲ್ಲಿ ನಾವು ಸನ್ನಿಧಾನಕ್ಕೆ ಬಂದಾಗ ನಾವು ಅಲ್ಪರು, ಮೋಶೆಯು ಕೂಡ ಬಡವನು, ಸಾಧಾರಣನು, ಏನು ಇಲ್ಲದವನು ಅವನು ಆಗಿದ್ದ. ಅಂಥವನಿಗೆ ಸರ್ವಶಕ್ತನಾದ ರಾಜಾದಿರಾಜನ ಸ್ನೇಹ ದೊರೆಯಿತು. ಅದಕ್ಕೆ ದೇವರು ಮಾತಾಡುವ ಒಂದು ವಿಧಿ, ದೇವರು ನಮ್ಮನ್ನು ವಿಚಾರಿಸುವ ಒಂದು ನಿಯಮ, ದೇವರು ನಮ್ಮನ್ನು ಕರೆಯುವ ಒಂದು ನಿಯಮ, ಅದು ಬಹು ಅದ್ಭುತವಾಗಿದೆ. ಯಾಕೆಂದ್ರೆ ಅದು ಆತನ ಮೇಲೆ ಅವಲಂಬನೆಗೊಂಡಿದೆ. ಆತ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾನಂತ. ಹಾಗೆ ದೇವರು ಏನಂತಂದರೆ ಮೋಸೆನಿಗೆ ರಾಜಾದಿರಾಜನು, ಕಿಂಗ್ ಆಫ್ ಕಿಂಗ್, ಲಾರ್ಡ್ ಆಫ್ ಲಾರ್ಡ್, ಆತನ ಸ್ನೇಹ ಪರಲೋಕದಿಂದ ದೊರೆಯುವಂತೆ ಸ್ವತಃ ದೇವರೇ ಅವನ ಹತ್ರ ಮಾತಾಡಿದಾಗ ಅವನ ದರಿದ್ರತ್ವ ಹೊರಟೋಯ್ತು, ಶಾಪ ಹೊರಟೋಯ್ತು. ಆತನ ಪ್ರಭಾವದ ಒಂದು ಪ್ರೇರಣೆಯಿಂದ, ಆತನ ಒಂದು ಮಹಾ ಸಮಕ್ಷಮದ ಸಾಮರ್ಥ್ಯದಿಂದ ಮೋಶೆ ತುಂಬಲ್ಪಟ್ಟ. ಹಾಗೆ ದೇವರ ಸಾಮರ್ಥ್ಯದಲ್ಲಿ ನಾವು ಬಯಸುವಾಗ, ಆತನ ಸನ್ನಿಧಾನಕ್ಕೆ ಹೋಗುವಾಗ, ಆತನ ಮುಜುಗರ ನಮ್ಮಲ್ಲಿ ಇಳಿಯುವಾಗ, ಆತನ ಒಂದು ಕೇಂದ್ರೀಕೃತವಾದ ಮನಸ್ಸು ನಮ್ಮಲ್ಲಿ ಬುದ್ಧಿ ಆವರಿಸುವಾಗ ಕಂಪ್ಲೀಟ್ಲಿ ನಾವೇನಾಗ್ತೀವಿ, ಬದಲಾವಣೆ ಹೊಂದ್ತೀವಿ.
ರಾಜನ ಒಂದು ಸ್ನೇಹದ ಹಾಗೆ, ರಾಜನ ಒಂದು ಮಹಾಮಾಲಿನ ಅವರಾಗಿ ನಾವು ಪರಲೋಕ ಪರಭಾಷಿತರು, ದೇಶದವರು, ಮೇಲಣ ಆಸ್ತಿಯ ವರ್ಷದಾರರು, ಹಿಸ್ಸಾದಾರರು. ಹಾಗೆ ದೇವರನ್ನು ಯಾರು ಮಾತಾಡಿಸ್ತಾರೆ, ದೇವರು ಯಾರ ಜೊತೆ ಮಾತಾಡ್ತಾನೆ, ಅವರು ತಮ್ಮ ಆಂತರ್ಯದಿಂದ ಏನು ಅಂತಂದ್ರೆ ಅವರು ಪರಿವರ್ತನೆಗೊಳ್ತಾರೆ. ಅದಕ್ಕೆ ರಾಜಾದಿರಾಜನ ಸ್ನೇಹ. ದೇವರು ಏನು ಹೇಳ್ದ, ಅಲ್ಪರು, ಬಡವರು, ವಿನಯಿಸಲ್ಪಟ್ಟವರು, ಬಾಧೆ ಹೊಂದಿದವರು, ನಾನಾ ರೀತಿಯ ಕಷ್ಟದಲ್ಲಿರುವವ್ರನ್ನ ನಾನು ಮೊದಲು ಕರಿತೀನಿ, ಅವ್ರನ್ನ ನನ್ನ ಮಹಾಪರಲೋಕದ ಸ್ನೇಹ ಕೊಡ್ತೀನಿ. ಈ ಭೂಮಿ ಮೇಲಿರುವ ಗಣ್ಯರು, ವಿದ್ಯಾವಂತರು, ಬುದ್ಧಿವಂತರು ಅವರನ್ನು ಕಡೆಗಣಿಸಿ ಅವರನ್ನು ಹಿಂದಿಕ್ತೀನಿ. ಅವರಿಗೆ ಅದು ಸಿಗಲಿಲ್ಲ. ಅದೃಷ್ಟವಶಾತರಾದ ಈ ಒಂದು ಗರೀಬ ಜನ, ಬಡ ಜನ, ಒಂದು ಬಾಧೆ ಪಡುವ ಜನ, ಕುಲೀನರು, ಹೀನರು, ಬಾಧೆಪಟ್ಟು ಕಾಯಿಲೆಯಿಂದ ಬಳಲುವವರು, ಅವರಿಗೆ ಸರ್ವೇಶ್ವರನಾದ ಸ್ನೇಹ ಅವರು ಹೊಂದಿದವರಾದರು ಅನೇಕರು ಪರಿಪೂರ್ಣ ರೀತಿಯಿಂದ. ಅದಕ್ಕಾಗಿ ದೇವರು ತನ್ನ ಸ್ನೇಹ ಕೊಡಲಿಕ್ಕೆ, ತನ್ನ ತೇಜಸ್ ಸಾಮರ್ಥ್ಯದಿಂದ ತುಂಬಲಿಕ್ಕೆ, ತನ್ನ ಅನುಭವದಿಂದ ತುಂಬಲಿಕ್ಕೆ, ತನ್ನ ಶಕ್ತಿಯಿಂದ ತುಂಬಲಿಕ್ಕೆ, ತನ್ನ ಪ್ರೆಸೆನ್ಸ್ದಿಂದ ತುಂಬಲಿಕ್ಕೆ, ತನ್ನ ಆಶೀರ್ವಾದದಿಂದ ತುಂಬಲಿಕ್ಕೆ ನಮ್ಮನ್ನು ಕರೀತಾರ. ಅದಕ್ಕೋಸ್ಕರ ಎಲ್ಲ ಮನುಷ್ಯರೇ ನೀವು ದೇವರ ಸನ್ನಿಧಿಗೆ ಬನ್ನಿರಿ ಅನ್ನುವ ಪ್ರಬೋಧನೆ ಈ ಬೈಬಲ್ ಮೂಲಕ ದೇವರು ಹೇಳಿದ್ದಾರೆ. ನೀವು ನನ್ನ ಸನ್ನಿಧಿಗೆ ಬನ್ನಿರಿ, ನಾನು ಸನ್ನಿಧಾನಕ್ಕೆ ಬರ್ತೀನಿ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರವಾಗಲಿ. ಮಹಿಮಾಧಿಪತಿಯ ಒಂದು ಸಾಮರ್ಥ್ಯ, ಒಂದು ತೇಜಸ್ಸು, ಒಂದು ಬಲ, ಒಂದು ಕೃಪೆ ಹೇ ಪ್ರಭುವ ನಮ್ಮ ಮೇಲೆ ಇಳಿದು ಬರಲಿ. ಹೇ ಪ್ರಭುವ, ನಿನ್ನ ತೇಜಸ್ ಸಾಮರ್ಥ್ಯದಿಂದ ನಾವು ನಿನಗೆ ಜಯ ಜಯಕಾರದೊಡನೆ ನಿನ್ನನ್ನು ಪ್ರಾರ್ಥಿಸಿ ಮಹಿಮೆ ಪಡಿಸಿ ಸ್ತುತಿಸೋಣವಾಗಲಿ. ಹಾಲೆಲೂಯ ಸ್ವಾಮಿ. ಕರ್ತರು, ನೀ ಮಹಾ ದೊಡ್ಡವರು, ಮಹಾಪ್ರಭು, ನೀ ಮಹಾ ಅಧಿಪತಿ, ಅದ್ವಿತೀಯನು, ಅದ್ಭುತ ಕಾರ್ಯಗಳನ್ನು ಮಾಡುವನು, ಮನುಷ್ಯರ ಮಧ್ಯದಲ್ಲಿ ಗುಡುಗುವವನಾಗಿದೆ.